ಬೆಂಗಳೂರು ಮತ್ತು ಮೈಸೂರಿನ ಸಾಕಷ್ಟು ಜಾಗಗಳಲ್ಲಿ ಸ್ಟ್ರೀಟ್ ಫುಡ್ ಆಗಿ ಸಿಗುವಂಥದ್ದು ಈ ಕೈಮಾ ವಡೆ. ತುಂಬ ರುಚಿಯಾಗಿರುತ್ತೆ, ತುಂಬ ಜನ ಇಷ್ಟಪಟ್ಟು ತಿಂತಾರೆ, ಹುಡ್ಕೊಂಡು ಹೋಗಿ ತಿನ್ನಬೇಡಿ, ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ ಅಂತ ನಮ್ಮ ಕರ್ನಾಟಕ ಸವಿಯೂಟದ ಕಾರ್ಯಕ್ರಮದಲ್ಲಿ ನಾವಿವತ್ತು ತೋರಿಸ್ತಾ ಇದ್ದೀವಿ ಕೈಮಾ ವಡೆ. ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಕರುನಾಡ ಸವಿಯೂಟ ಸೀಸನ್ 4 ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೆಸೆಂಟೆಡ್ ಬೈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್, LPG ಪಾರ್ಟ್ನರ್ ಹಿಂಡನ್, ಕಿಚನ್ ಪಾರ್ಟ್ನರ್ TTK ಪ್ರೆಸ್ಟೀಜ್, ಸ್ಪೆಷಲ್ ಪಾರ್ಟ್ನರ್ ಭೀಮಾ ಜ್ಯುವೆಲರ್ಸ್, ಸ್ನ್ಯಾಕ್ಸ್ ಪಾರ್ಟ್ನರ್ ಲೇಸ್, ಅಸೋಸಿಯೇಟ್ ಸ್ಪಾನ್ಸರ್ SBI ಕಾರ್ಡ್, ವೆಂಕೋಪ್ ಚಿಕನ್ಸ್, ಎಕೋ ಕ್ರಿಸ್ಟಲ್ ವಾಟರ್ ಟ್ರೀಟ್ಮೆಂಟ್. ಮೇಡಮ್ ನಮಸ್ಕಾರ. ನಮಸ್ತೆ. ಏನ್ ಆಗಲೇ ತಿರ್ಕೊಂಡು ನಿಂತ್ಬಿಟ್ಟಿದ್ದೀರಾ? ಇಲ್ಲ, ನೀವು ವೆಲ್ಕಮ್ ಮಾಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ದೀರಾ? ಓಕೆ ಮೇಡಮ್ ಬಂದಿದ್ದಾರೆ. ಸುಚಿತ್ರಾ ಅವರು ಬಂದ್ರು ಅಂದ್ರೆ ಒಳ್ಳೆ ಒಂದು ಅಡುಗೆ ತಯಾರಾಯಿತು ಅಂತ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಒಂದು ಕೈಮಾ ವಡೆಯನ್ನ ಮಾಡ್ತಾ ಇದ್ದಾರೆ. ಮೇಡಮ್ ಕೈಮಾ ವಡೆ ಮಾಡಕ್ಕೆ ಏನೇನು ತಂದಿದ್ದೀರಾ? ಕೈಮಾ ವಡೆಯ ವಿಶೇಷ ಏನು? ವಿಶೇಷತೆ ಇದ್ರೆ ಮನೆಗಳಲ್ಲೂ ಮಾಡ್ತಾರೆ, ಸ್ಟ್ರೀಟ್ ಸ್ಟೈಲ್ ಅಲ್ಲೂ ಮಾಡ್ತಾರೆ. ಕೈಮಾ ವಡೆ ಅನ್ನೋದು ಮಟನ್ ಕೈಮಾ ವಡೆ ತುಂಬಾ ಫೇಮಸ್. ಚಿಕನ್ ಕೈಮಾಲು ಮಾಡಬಹುದು. ಚಿಕನ್ ಕೈಮಾ ಮಜಾ ಇರೋದು, ಎರಡೂ ಮಾಡ್ತಾರೆ. ಬಟ್ ಇವತ್ತು ನಾವು ಮಟನ್ ಕೈಮಾ ವಡೆನ ಮಾಡ್ತಾ ಇದೀವಿ, ಸ್ಟ್ರೀಟ್ ಸ್ಟೈಲ್ ಅಲ್ಲಿ ಮಾಡ್ತಾರೆ. ಪ್ರಜಾವಾಣಿ ಮತ್ತು ಡೆಕಾಂಡ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಳ್ಳಿಯವರೇ ಕೈಮಾ ವಡೆನ ಮಾಡಿ ತೋರಿಸಿ ಅಂತ ಹೇಳ್ಬಿಟ್ಟಿದ್ದಾರೆ. ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಜನ, ಒಳ್ಳೆ ಅಡುಗೆ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕರ್ನಾಟಕ ಸವಿಯೂಟದ ಸೀಸನ್ 4ನಲ್ಲಿ ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಮೇಡಮ್ ಮಾಡಕ್ಕೆ ಏನೇನು ತಂದಿದ್ದೀರಿ? ಮಟನ್ ಕೀಮಾ ವಡಾ. ರಿಕ್ವೈರ್ಡ್ ಇಂಗ್ರೀಡಿಯೆಂಟ್ಸ್: ಮಟನ್ ಕೀಮಾ 3-4 kg, ರೆಡ್ ಚಿಲ್ಲಿ ಪೌಡರ್ 1.5 teaspoon, ginger garlic paste 1 teaspoon, turmeric 1/4 teaspoon, onion finely chopped 1, egg 1, pepper powder 1/4 teaspoon, garam masala 1/2 teaspoon, green chilies 4, coriander leaves 1 tablespoon, dill leaves 1 tablespoon, pudina 1 tablespoon, gram flour 2 tablespoon, curry leaves to garnish, freedom oil to shallow fry, salt as per taste. ಇಷ್ಟೇ ಸಾಕಾ? ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಕ್ಲೀನ್ ಆಗಿ ವಾಶ್ ಆಗಿರಬೇಕು ಕೈಮಾ. ಮತ್ತೆ ಏನ್ ಇದ್ರಲ್ಲಿ ಒಂದು ಟಿಪ್ ಅಂದ್ರೆ ನೀರಿನ ಅಂಶ ಇರಬಾರ್ದು. ಯಾಕಂದ್ರೆ ಫಸ್ಟ್ ಟೈಮ್ ಮಾಡೋರ್ಗೆಲ್ಲ ಗೊತ್ತಾಗಲ್ಲ. ವಾಶ್ ಮಾಡಿ ಹಾಗೆ ಮಾಡಕ್ ಹೋದಾಗ ನೀವು ಸಿಡಿತೆ ಬಿಟ್ಕೊಳ್ಳುತ್ತೆ. ನೀರಿನ ಅಂಶ ಇದ್ರೆ ವಡೆ ಕರೆಕ್ಟ್ ಆಗಿ ಬರೋದಿಲ್ಲ. ಹೇಳಿ, ನೀವು ಇದನ್ನ ನೀವು ಶಾಲೋ ಫ್ರೈ ಮಾಡ್ತೀರಾ, ಡೀಪ್ ಫ್ರೈ ಮಾಡ್ತೀರಾ? ಶಾಲೋ ಫ್ರೈ ಮಾಡೋಣ. ಡೀಪ್ ಫ್ರೈಯೂ ಮಾಡ್ಬೋದು, ಮಾಡಬಾರ್ದು ಅಂತೆಲ್ಲ ಏನಿಲ್ಲ. ಡೀಪ್ ಫ್ರೈಯೂ ಮಾಡ್ಕೊಂಡು ತಿನ್ಬೋದು, ಶಾಲೋ ಫ್ರೈ ಮಾಡ್ಬೋದು. ನನಗನ್ಸಿರೋ ಪ್ರಕಾರ ಶಾಲೋ ಫ್ರೈಲಿ ಮಜವಾಗಿರುತ್ತೆ ತಿನ್ನಕ್ಕೆ. ಡೀಪ್ ಫ್ರೈಲಿ ಕೆಲವೊಂದು ಟೈಮ್ ಏನಾಗುತ್ತೆ, ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ತೀನಿ ಮಾಡುವಾಗ. ಸ್ವಲ್ಪ ಒಂಥರ ತೆಳುವಾಗಿ ಗಟ್ಟಿಯಾಗಿ ಆ ರೀತಿ ಎಲ್ಲ ಆಗುತ್ತೆ, ಒಂಥರ ಚಿವಿ ಥರ ಆಗುತ್ತೆ. ಶಾಲೋ ಫ್ರೈ ಮಾಡ್ಬೋದು. ಮಾಡ್ತಾ ನಾನು ಟಿಪ್ಸ್ನ ನಿಮಗೆ ಹೇಳ್ತೀನಿ. ಎಸ್ ಮೇಡಮ್, ಹೇಳಿ. ಸೊ ಈಗ ಇದನ್ನು ಮೊದಲನೇದಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ರುಬ್ಬಂಥದ್ದು. ಆಯಿತು. ಗ್ರೈಂಡ್ ಮಾಡಿ ಪ್ಯಾಟಿಸ್ನ ಮಾಡಿ ಶಾಲೋ ಫ್ರೈ ಮಾಡೋಂಥದ್ದು. ಡನ್ ಮೇಡಮ್. ಅರಿಶಿಣದ ಪುಡಿ. ಅರಿಶಿಣದ ಪುಡಿ ಓಕೆ. 1/4 teaspoon ಓಕೆ ಅರಿಶಿಣದ ಪುಡಿ. ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್ 1/4 teaspoon. ಓಕೆ. ಇದೊಂದು 3/4 kg ಕೈಮಾಗೆ ಈ ಅಳತೆ. ಓಕೆ. ರೆಡ್ ಚಿಲ್ಲಿ ಪೌಡರ್, ಅಚ್ಚ ಖಾರದ ಪುಡಿ, ಹಸಿ ಮೆಣಸಿನಕಾಯಿನೂ ಸೇರಿಸ್ತೀವಿ. ಓಕೆ. ಸ್ವಲ್ಪ ಖಾರ ಇರಲಿ, 1.5 ಖಾರ ಇರಬೇಕು, ವಡೆ ಎಲ್ಲ ಸಪ್ಪೆ ಇರುತ್ತೆ. ಹೌದು, ಒಂದು ಆಯಿಲಲ್ಲಿ ಫ್ರೈ ಮಾಡಿದಾಗ ಅದು ಸಪ್ಪೆ ಆಗ್ಬಿಡುತ್ತೆ. ಓಕೆ. 1.5 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ, 1.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಓಕೆ. ಗರಂ ಮಸಾಲ ಎಸ್ ಒಂದು ಅರ್ಧ ಸ್ಪೂನ್. ಓಕೆ. 1/2 teaspoon ಅಷ್ಟು ಗರಂ ಮಸಾಲ. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1.5 teaspoon, 1.5 teaspoon ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆಮೇಲೆ ಹಾಗೂ ಒಂದು ಮೊಟ್ಟೆ. ಮೊಟ್ಟೆ ಹುಡ್ಕೊಂಡ್ಬಿಡ್ತೀರಾ? ಓಕೆ, ವೆರಿ ಗುಡ್. ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ಇಷ್ಟನ್ನು ಹಾಕ್ಕೊಂಡಿದ್ದೀವಿ. ಇದನ್ನು ಹಾಕಿ ಚೆನ್ನಾಗಿ ಕಲಸಿ ಮಿಕ್ಸಿಲಿ ಹಾಕಿ ರುಬ್ತೀವಿ. ಕರೆಕ್ಟ್ ತಾನೆ? ಹೂನ್ರೆ. ಹೌದು, ಉಪ್ಪನ್ನು ಹಾಕ್ಬಿಡೋಣ. ಆಮೇಲೆ ಮತ್ತೆ ಗ್ರೈಂಡ್ ಮಾಡಿದಾಗ ಎಲ್ಲ ಕ್ಲೀನಾಗಿ ಬ್ಲೆಂಡ್ ಆಗ್ಬಿಡುತ್ತೆ. ಆಯ್ತು, ನೀವು ಹೆಂಗೆ ಹೇಳ್ತೀರ ಹಂಗೆ ಮಾಡಿ ಮೇಡಮ್. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಮಿಕ್ಸಿ ಜಾರಲ್ಲಿ ಒಂದ್ಸತಿ ಬ್ಲೆಂಡ್ ಮಾಡ್ಕೊಡ್ಲಾ? ಎಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ TTK ಪ್ರೆಸ್ಟೀಜ್ ಅವರ ಉಪಕರಣಗಳ ಬಳಸಿ ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದೀವಿ. ಇದು ಕರುನಾಡ ಸವಿಯೂಟ ಸೀಸನ್ 4. ಎಲ್ಲ ಹಾಕಿದೀವಲ್ಲ? ನೀರು ಹಾಕಬೇಡಲ್ಲ?
ಅಯ್ಯೋ ನೀರು ಹಾಕಿದ್ರೆ ವಡೆ ಬರೋದೇ ಇಲ್ಲ ನಿಮಗೆ. ಮೊದಲು ಮೊಟ್ಟೆ ಹಾಕಿದ್ದೀನಿ, ಅದೇ ಸಾಕು. ಸ್ವಲ್ಪ ಲೈಟಾಗಿ ಬ್ಲೆಂಡ್ ಮಾಡ್ಕೊಡ್ರಿ, ಯಾಕಂದ್ರೆ ಫೈನ್ ಆಗಿ ಇಲ್ಲಿ ಕೈಮಾ ಚಾಪ್ ಆಗಿರುತ್ತೆ, ಹೊಡೆದಿದ್ದಾರೆ ಕೈಮಾನ. ಸೊ ಒಂದ್ಸತಿ ಎಲ್ಲ ಮಿಕ್ಸ್ ಆಗಷ್ಟು ಬ್ಲೆಂಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಎಸ್ ಮೇಡಮ್, ಪ್ರೆಸ್ಟೀಜ್ ಎಂಡೂರಾ ಮಿಕ್ಸಿಯನ್ನು ಬಳಸಿ ನಾವಿವತ್ತು ಒಳ್ಳೆ ನಮ್ಮ ಕೈಮಾಗೆ ಏನು ಬೇಕೋ ಅದನ್ನು ರುಬ್ಕೊಳ್ತಾ ಇದ್ದೀವಿ. ಎಸ್ ಮೇಡಮ್, ಹೇಳಿದ್ನಲ್ಲ ಜಾಸ್ತಿ ನೀವು ಖಾರ ರುಬ್ದಂಗೆ ಚಟ್ನಿ ರುಬ್ದಂಗೆ ರುಬ್ಬಿಟ್ರೆ ಅಷ್ಟೇ, ಹಂಗೆಲ್ಲ ರುಬ್ಬೇಡಿ. ಸುಮ್ಮನೆ ಒಂದ್ಸರಿ ಅದು ಕೈಲಿ ಮಿಕ್ಸ್ ಮಾಡೋ ಬದಲು ಮಿಕ್ಸಿಲಿ ಒಂದ್ಸರಿ ಮಿಕ್ಸ್ ಮಾಡೋಣ ಅಂತ ಅಷ್ಟೇ. ಮೊಟ್ಟೆ ಇತ್ತಲ್ಲ ಅದು ಕ್ಲೀನಾಗಿ ಬ್ಲೆಂಡ್ ಆಗುತ್ತೆ ಮತ್ತು ಮಸಾಲೆ ಎಲ್ಲ ಮಿಕ್ಸ್ ಅಪ್ ಆಗುತ್ತೆ. ಓಕೆ, ಈಗ ನಾವು ಮಿಕ್ಸಿಲಿ ಕೈಮಾವನ್ನು ಹಾಕಿ ಅದಕ್ಕೊಂದು ಸ್ವಲ್ಪ ಪುಡಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಅದಕ್ಕೆ ಮೊಟ್ಟೆ ಸಮೇತ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಶಾಲೋ ಫ್ರೈ ಮಾಡಬೇಕು ಅಂದರೆ ನಮ್ಮ ಪ್ರೆಸ್ಟೀಜ್ ಅವರ ಒಂದು ಒಳ್ಳೆ ತವಾನ ಇಟ್ಟೆ ಮಾಡ್ಕೋಬೇಕು. ಶಾಲೋ ಫ್ರೈ ಅಂದರೆ ಪೂರ್ತಿ ಪ್ರಮಾಣದ ಆಯಿಲನ್ನು ಹಾಕ್ತೆ ಸ್ವಲ್ಪ ಪ್ರಮಾಣದ ಆಯಿಲಲ್ಲಿ ಚೆನ್ನಾಗಿ ವಡೆಯನ್ನು ಶಾಲೋ ಫ್ರೈ ಮಾಡುವಂಥದ್ದು ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಜನ ಎಣ್ಣೆಯಲ್ಲಿ ಕರಿಯೋದಕ್ಕಿಂತ ಈ ಥರ ಶಾಲೋ ಫ್ರೈ ಮಾಡೋದು ಇಷ್ಟಪಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ನ ಬಳಸ್ತಾ ಇದ್ದೀವಿ. ವಿಟಮಿನ್ ಎ, ಡಿ, ಇ ಇರ್ತಕ್ಕಂಥ ಒಳ್ಳೆ ಎಣ್ಣೆ, ಅಡುಗೆ ಎಣ್ಣೆ ಜೊತೆಗೆ ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಪದಾರ್ಥಗಳನ್ನ ಕರಿಯುವಂಥದ್ದು. ಕರೆದಾದ ನಂತರ ಗೊತ್ತಾಗುತ್ತೆ ಇಷ್ಟೊಂದು ಪದಾರ್ಥಗಳನ್ನ ಇಷ್ಟು ಕಡಿಮೆ ಎಣ್ಣೆಯಲ್ಲಿ ಕರೆದಿದ್ದೀವಲ್ಲ ಅಂತ. ನಮ್ಮ ಇವತ್ತಿನ ಕಾರ್ಯಕ್ರಮ ನಾವು ಬಳಸ್ತಾ ಇದ್ದೀವಿ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲನ್ನು. ಎಸ್ ಮೇಡಮ್, ಎಷ್ಟಾಗಲಿ? ಶಾಲೋ ಫ್ರೈ ಹಾಕಿ, ಇನ್ನೂ ಬೇಕಾಗುತ್ತೆ. ಶಾಲೋ ಫ್ರೈಗೆ ಫ್ರೀಡಮ್ ಆಯಿಲ್ ಹಾಕಿದ್ರೆ ಮಜವಾಗಿರುತ್ತೆ. ಸಾಕಲ್ಲ ಮೇಡಮ್? ಸಾಕು, ಆಮೇಲೆ ಸಾಕು ನೋಡ್ಕೊಂಡು. ಓಕೆ, ಆಯಿಲ್ ಹಾಕಾಯ್ತು, ಫ್ರೀಡಮ್ ಆಯಿಲ್ ಹಾಕಿದ್ವಿ ಅಂದರೆ ಹೆಲ್ದಿ ಆಯಿಲ್ ಹಾಕಿದ್ವಿ ಅಂತ ಅಡುಗೆ ತಯಾರಾಯಿತು ಅಂತ. ಓಕೆ, ನೀವು ರೆಡಿ ಮಾಡ್ಕೊಳ್ಳಿ ಮೇಡಮ್. ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಕೊಂಡಿರೋಂಥದ್ದು ಹಾಕ್ರಿ. ಒಂದು 4 ಹಸಿಮೆಣಸಿನಕಾಯಿ ಸಾಕಾಗುತ್ತೆ, ಯಾಕಂದ್ರೆ ಇಲ್ಲಿ ಚಿಲ್ಲಿ ಪೌಡರ್ನು ಬಳಸಿದ್ದೀವಿ. ಓಕೆ, ಕೊತ್ತಂಬರಿ ಸೊಪ್ಪು. ಎಸ್ ಮೇಡಮ್. ಓಕೆ, 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು. ಆಯ್ತು, ಜಾಸ್ತಿ ಬೇಡ, ಯಾಕಂದ್ರೆ ನೀರಿನ ಅಂಶ ಇರುತ್ತೆ ಸೊಪ್ಪಲ್ಲೂ. ಆಯ್ತು, ಸ್ವಲ್ಪ ಸೇರಿಸ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು ಬೇಕಾ? ಬೇಕು, ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಆಯ್ತು, ಇಲ್ಲಿ ಕ್ವಾಂಟಿಟಿ ನೋಡ್ಕೊಳ್ಳಿ, 1 ಟೇಬಲ್ ಸ್ಪೂನ್ ಅಷ್ಟೇ ನಾನು ಸೇರಿಸ್ತಾ ಇರೋದು. ಓಕೆ ಮೇಡಮ್. ಓಕೆ, 1 ಟೇಬಲ್ ಸ್ಪೂನ್ ಅಷ್ಟು ಸಬ್ಸಿಗೆ ಸೊಪ್ಪು. ಓಕೆ, ಹಾಗೂ ಪುದೀನಾ ಸೊಪ್ಪು ಸ್ವಲ್ಪ, ಅದು 1 ಸ್ಪೂನ್ ಹಾಕಿದ್ರೆ ಸಾಕು ಅನ್ಸುತ್ತೆ. ಅದು 1 ಟೇಬಲ್ ಸ್ಪೂನ್ ಅಷ್ಟು. ಓಕೆ, ಯಾಕಂದ್ರೆ ಅದು ತುಂಬಾ ಫ್ಲೇವರ್ ಜಾಸ್ತಿ ಆಗುತ್ತೆ, ಜಾಸ್ತಿ ಕೊಟ್ಟರೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಬಳಸಿದ್ದೀನಿ ಪುದೀನಾ ಹಾಗೂ ಸಬ್ಸಿಗೆ ಸೊಪ್ಪನ್ನ. ಇದಿಷ್ಟು ಆಯಿತು. ಮತ್ತೆ ಇನ್ನೊಂದು ಟಿಪ್ ಇಲ್ಲಿ ಏನಂದರೆ ಸಣ್ಣದಾಗಿ ಹೆಚ್ಚಿರಬೇಕು ಈರುಳ್ಳಿನ, ಇಲ್ಲಾಂದರೆ ವಡೆ ಬಿಟ್ಕೊಳ್ಳುತ್ತೆ. ಫೈನ್ ಆಗಿ ಚಾಪ್ ಆಗಿರೋಂಥ 1 ದೊಡ್ಡ ಈರುಳ್ಳಿ, ಚಿಕ್ಕದಾದರೆ 2 ತಗೊಳ್ಳಿ. ಓಕೆ ಓಕೆ, ಡನ್. ಉಪ್ಪು ಸೇರಿಸಿದ್ದೀವಿ ಆಗಲೇ, ಸೇರಿಸ್ಬಿಟ್ಟಿದ್ದೀರಾ? ನೋಡಿಕೊಂಡು ಮಾಡ್ತಾ ಬೇಕಿದ್ರೆ ಸೇರಿಸ್ಕೊಬೋದು. ಬೈಂಡಿಂಗಿಗೆ ಇಲ್ಲಿ ನಾವು ಮೊಟ್ಟೆನ ಸೇರಿಸಿದ್ದೀವಿ. ಏನು ಕಡಲೆ ಹಿಟ್ಟು? ಕಡಲೆ ಹಿಟ್ಟು ಹುರಿಗಡಲೆ ಹಿಟ್ಟಾ? ಹುರಿಗಡಲೆ ಹಿಟ್ಟು ಓಕೆ, 2 ಟೇಬಲ್ ಸ್ಪೂನ್ ಸೇರಿಸ್ತೀನಿ. ಓಕೆ, ನೋಡಿಕೊಂಡು ಬೈಂಡಿಂಗ್ನ ಆ್ಯಡ್ ಮಾಡ್ಕೋಬೋದು. ಬೈಂಡಿಂಗ್ಗೆ ಮತ್ತು ಸ್ವಲ್ಪ ರುಚಿಗೆ ಹುರಿಗಡಲೆಯ ಪುಡಿಯನ್ನು ಹಾಕೊಳ್ತೀವಿ. ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡ್ಕೊಂಡು ಕೈಲಿ ಮಿಕ್ಸ್ ಅಪ್ ಮಾಡ್ಕೊಂಡು ಓಕೆ, ಪ್ಯಾಟೀಸ್ ಮಾಡೋಕ್ಕೂ ನಮಗೆ ಈಸಿ ಆಗುತ್ತೆ. ಎಣ್ಣೆ ಬೇಕಾ ನಿಮಗೆ? ಸ್ವಲ್ಪ ಇಲ್ಲಿ ಹಾಕಿದ್ರೆ ಕೊಡಿ. ಸಾಕು. ಕ್ಲೀನಾಗಿ ಸ್ಪೂನ್ಗಿನ್ನ ಕೈಲಿ ಮಿಕ್ಸ್ ಮಾಡಿ ಉಂಡೆಗಳು ಮಾಡಿ ಪ್ಯಾಟೀಸ್ ಮಾಡಿದಾಗ ಅದು ಚೆನ್ನಾಗಿ ಬರುತ್ತೆ. ಓಕೆ, ವೆರಿ ಗುಡ್. 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿದೆ, ನೋಡಿ ಮತ್ತಷ್ಟು ಸೇರಿಸ್ಕೊಳ್ಳೋಣ. ಉಪ್ಪು ಖಾರ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಕೈಮಾ ವಡೆಯನ್ನು ಮಾಡ್ಕೋಬೋದು. ಅದು ಈರುಳ್ಳಿ ಇರೋದ್ರಿಂದ ಮತ್ತಷ್ಟು ನೀರು ಬಿಟ್ಕೋತಾ ಇರುತ್ತೆ. ಓಕೆ, ಸೊ ಇನ್ನೊಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ. ಓಕೆ ಮೇಡಮ್. 3 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ, 3/4 kg ಇದ್ರೆ. ಓಕೆ, ಚೆನ್ನಾಗಿ ನಾವು ಕೈಮಾನ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಇಟ್ಟು ಎಣ್ಣೆ ಕಾದ ನಂತರ ಕೈಮಾ ಬಿಡಬೇಕು. ಕೈಮಾ ಬಿಡೋದಕ್ಕಿಂತ ಮೊದಲು ಎಣ್ಣೆಗೆ ನಮ್ಮ ಸ್ಪಾನ್ಸರ್ನ ಸ್ವಲ್ಪ ಮಾತಾಡ್ಸ್ಕೊಂಬರೋಣ ಬನ್ನಿ. ನೀವು ಅಡುಗೆ ಮಾಡಲು ಫ್ರೀಡಮ್ ಆಯಿಲ್ ಬಳಸ್ತಿದ್ದೀರಾ ಅಂದರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ. ವಿಟಮಿನ್ ಎ, ಡಿ ಮತ್ತು ಇ ಹೊಂದಿರುವ ಇದು 0 ಕೊಲೆಸ್ಟ್ರಾಲ್ ಮತ್ತು 0 ಫ್ಯಾಟಿ ಆಸಿಡ್ ಆಯಿಲ್. ಇದು ನಿಮ್ಮ ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ನೀವು ಮಾಡೋ ಅಡುಗೆಗೆ ಹೊಸ ರುಚಿಯನ್ನು ನೀಡುತ್ತೆ. ಅಂದರೆ ಟೇಸ್ಟಿ ಆ್ಯಂಡ್ ಹೆಲ್ತಿ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರೋ ಅಡುಗೆ ಎಣ್ಣೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್. ನೀವು TTK ಪ್ರೆಸ್ಟೀಜ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ ಬಳಸಿಕೊಂಡು ಅಡುಗೆ ಮಾಡಿದ್ರೆ ಈ ಕೆಲಸ ನಿಮಗೆ ಕಷ್ಟವೇ ಅನಿಸಲ್ಲ. ನಿಮ್ಮಂತೆ ಇವು ಕೂಡ ಸ್ಮಾರ್ಟರ್ ಆ್ಯಂಡ್ ಫಾಸ್ಟರ್, ಅಂದರೆ ಎಲ್ಲ ಫಟಾಫಟ್ ಆಗಿ ಮುಗಿಬೇಕು ಅನ್ನೋ ನಮ್ಮ ಲೈಫ್ ಸ್ಟೈಲ್ಗೆ ಪರ್ಫೆಕ್ಟ್ ಅಪ್ಲಯನ್ಸಸ್ ಇವು.
ಮಾಡರ್ನ್ ಟೆಕ್ನಾಲಜಿ ಬಳಸಿ ತಯಾರಿಸಿರೋ ಈ ಅಪ್ಲಯನ್ಸಸ್ ನಮ್ಮ ಸಾಂಪ್ರದಾಯಿಕ ಅಡಿಗೆ ಪದ್ಧತಿಗೂ ಹೊಂದಿಕೆ ಆಗುವಂತಿದೆ. ಅಷ್ಟೇ ಅಲ್ಲ, ಅಡಿಗೆ ಮನೆಯಲ್ಲಿ ಇವು ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಇವುಗಳನ್ನು ಸ್ಟೈಲಿಶ್ ಆಗಿ ರೂಪಿಸಲಾಗಿದೆ. ಇವತ್ತು TTK ಪ್ರೆಸ್ಟೀಜ್ನ ಬಳಸಿಕೊಂಡೇ ಈ ಅಡಿಗೆ ಮಾಡ್ತಿದ್ದೀವಿ. ಅಡಿಗೆ ನೀರಿನ ಸಿಲಿಂಡರ್ ಹೊರತುಪಡಿಸಿ ಬೆಂಕಿ ಹತ್ತಲು ಕಾರಣವಾಗಬಹುದಾದ ಬೇರೆ ಯಾವುದೇ ವಸ್ತುಗಳನ್ನು ಅಡಿಗೆ ಮನೆಯಲ್ಲಿ ಇಡಬೇಡಿ. ಸ್ಟವ್ ಅನ್ನು LPG ಸಿಲಿಂಡರ್ಗಿಂತ ಕನಿಷ್ಠ 6 ಇಂಚು ಎತ್ತರದಲ್ಲಿ ರಭಸವಾಗಿ ಗಾಳಿ ಬೀಸುವ ಸ್ಥಳದಿಂದ ದೂರದಲ್ಲಿ ಇಡಿ. ಬಳಕೆಯ ನಂತರ ಅಥವಾ ಹೊರಗೆ ಹೋಗುವಾಗ ಸ್ಟವ್ ನಾಬ್ ಮತ್ತು ರೆಗ್ಯುಲೇಟರ್ಗಳನ್ನ ಆಫ್ ಮಾಡಿ. ನಿಮ್ಮ ಸೇಫ್ಟಿಗಾಗಿ ಸುರಕ್ಷಾ LPG ಪೈಪನ್ನು ಪ್ರತಿ 5 ವರ್ಷಕ್ಕೊಮ್ಮೆ ಬದಲಿಸಿ. ಗ್ಯಾಸ್ ಲೀಕೇಜ್ ಆಗ್ತಿದ್ರೆ ಸಿಲಿಂಡರ್ನ ಸೇಫ್ಟಿ ನಾಬನ್ನು ಮುಚ್ಚಿ. ತಕ್ಷಣ ನಿಮ್ಮ ಇಂಡಿಯನ್ ಡಿಸ್ಟ್ರಿಬ್ಯೂಟರ್ ಸಂಪರ್ಕಿಸಿ ಅಥವಾ 1906 ಹೆಲ್ಪ್ಲೈನ್ಗೆ ಕರೆ ಮಾಡಿ. ಮೇಡಮ್ ರೆಡಿನಾ? ರೆಡಿ ತೋರಿಸಿ ಹೆಂಗೆ ಬಂದಿದೆ. ಸೊ ನಿಮ್ಗೆ ಯಾವ ಸೈಜ್ ಬೇಕು ಓಕೆ, ಆ ಸೈಜ್ಗೆ ಮೊದಲನೇದಾಗಿ ಉಂಡೆನ ಮಾಡ್ಕೊಳ್ಳಿ. ಕೈಮಾ ಉಂಡೆ ಹೇಗೆ ಮಾಡ್ತೀವಿ ಓಕೆ ಆ ರೀತಿಯಾಗಿ ಉಂಡೆ ಮಾಡಿಕೊಂಡು ಜಸ್ಟ್ ಇಲ್ಲಿ ಪ್ಯಾಟೀಸ್ ಏನಂತೀವಿ ಈ ಥರ. ಓಕೆ, ಇದು ಹೇಗೆ ಅಂದರೆ ಕೈಮಾ ವಡೆ ತುಂಬ ತೆಳು ಮಾಡಿದ್ರೆ ರಬ್ಬರ್ ಥರ ಆಗುತ್ತೆ ತಿನ್ನೋವಾಗ. ಓಕೆ, ಸೊ ತುಂಬ ತೆಳುನೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು. ಓಕೆ, ಆಗ ಮೀಡಿಯಮ್ ಆಗಿ ಪ್ಯಾಟೀಸ್ನ ಮಾಡ್ಕೊಳ್ಳಿ. ಈ ಸೈಜ್ ಓಕೆ ಇರುತ್ತೆ ಅನ್ಕೊಳ್ತೀನಿ. ಆಯ್ತು ಸಾಕು. ನೀವು ಹೆಂಗೆ ಹೇಳ್ತೀರ ಹಂಗೆ ಮೇಡಮ್. ವೆರಿ ಗುಡ್. ಸೊ ಎಣ್ಣೆ ಕಾದಿದೆ. ಓಕೆ, ಎಸ್ ಎಸ್ ಕರೆಕ್ಟಾಗಿದೆ. ಒಳ್ಳೆ ಸೈಜು. ಒಂದು 4 ತಿನ್ಬೋದಾ ಒಬ್ರು ಮೇಡಮ್? ಆರಾಮಾಗಿ ತಿನ್ಬೋದು. ಇದು ಸ್ನ್ಯಾಕ್, ಇದು ಒಳ್ಳೆ ನಾನ್ ವೆಜ್ ಸ್ನ್ಯಾಕ್ ಇದು. ವಾ, ಈ ಮಳೆಗಾಲ ಚಳಿಗಾಲದಲ್ಲೆಲ್ಲ ಸಂಜೆ ಟೈಮು. ಇದು ಲೋ ಫ್ಲೇಮ್ ಇರಬಾರ್ದು. ಆಯ್ತು. ಇದು ಒಂದು ಟಿಪ್, ಲೋ ಫ್ಲೇಮಲ್ಲೂ ಕರಿ ಆಗಿಲ್ಲ, ಮೀಡಿಯಂ ಟು ಹೈ. ಲೋಲ್ ಇದ್ರೆ ಬಿಟ್ಕೊಂಡು ಬಿಡುತ್ತೆ. ಓಕೆ ಮೇಡಮ್. ಸೊ ಹೈ ಮಾಡಿದ್ರು ಎಲ್ಲ ಬೇಗ ಕಪ್ಪಾಗುತ್ತೆ, ಒಳಗಡೆ ಬೇಯಲ್ಲ. ಆಯ್ತು. ಸೊ ಮೀಡಿಯಂ ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಆಯ್ತು. ಕೈಮಾ ವಡೆ ತಯಾರೋದಕ್ಕಿಂತ ಮೊದಲು ಒಂದು ಸಣ್ಣ ಝಲಕ್ ನಿಮ್ಗೆ ತೋರಿಸ್ಬೇಕು ಅಂತ ಕಳೆದ ವಾರ ಮೈಸೂರಿಗೆ ಹೋಗಿದ್ವಿ. ಮೈಸೂರಿನಲ್ಲಿ ಕರುನಾಡ ಸವಿ ಊಟ ಎಷ್ಟು ಮಜವಾಗಿತ್ತು ಅಂತ ಹೇಳಿದ್ರೆ ಎಷ್ಟು ಜನ ಬಂದಿದ್ರು ಗೊತ್ತಾ. ಏನೇನು ಅಡುಗೆ ಮಾಡ್ಕೊಂಬಂದಿದ್ರಿ ಮೈಸೂರಲ್ಲಿ, ಕಳೆದೋಗ್ಬಿಟ್ಟೆ ನಾನಂತುವೆ. ಅದ್ಭುತವಾಗಿರುವಂಥ ಆ ಮೈಸೂರಿನ ಸನ್ನಿವೇಶ ನೀವು ಯಾರು ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ ನನಗೆ. ಬನ್ನಿ ಮೈಸೂರಲ್ಲಿ ಏನಾಯಿತು ಅಂತ ತೋರಿಸ್ಕೊಂಬರ್ತೀನಿ. ರೆಡಿನಾ? ರೊಟ್ಟಿ ಥರನೇ, ರೊಟ್ಟಿ ಅಲ್ಲ, ಜುಮ್ಕ ಜುಮ್ಕ. ಯಾವ ಕಡೆ ಹಿಂಗಿದೆ ಯಡಿಯೂರು ಅಂದರೆ ಈಗಿನ ಜನ್ರೇಷನ್ಗೆ ಕೆಲವೆಲ್ಲ ಹೆಸರುಗಳು ಕೇಳಿರಲ್ಲ, ಕೆಲವು ಹೆಸರುಗಳು ಆ ಥರದ್ದೆಲ್ಲ ಇಲ್ಲಿ ನೋಡಿದೆ ಕಾಂಪಿಟೇಷನಲ್ಲಿ. ತುಂಬ ಚೆನ್ನಾಗಿತ್ತು. ತುಂಬಾ ಖುಷಿ ಆಯಿತು. ಎಲ್ಲ ಗೃಹಿಣಿಯರು ಅವರವರು ಮನೆಯಲ್ಲಿ ಮಾಡುವಂತಹ ತಿಂಡಿಗಳನ್ನೆಲ್ಲ ತಗೊಂಬಂದಿದ್ರು. ಎಲ್ಲರೂ ಕೂಡ ನೀರು ದೋಸೆನ ಸಾಮಾನ್ಯವಾಗಿ ನೀರು ದೋಸೆ ಮಾಡ್ತಾರೆ. ಇವರು ಈ ಸೌತೆಕಾಯಿನ ಬಳಸಿ ನೀರು ದೋಸೆನ ಮಾಡ್ತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಕೈಮಾ ವಡೆ ತಯಾರಾಗಿದೆ. ಮೇಡಮ್ ಕೊಡಿ ಮೇಡಮ್, ನೀವೇ ಕೈ ಇಟ್ಕೊಂಡಿದ್ರೆ ನಾನು ಯಾವಾಗ ತಿನ್ನೋದು ಮೇಡಮ್? ಕೊಡಿ ಮೇಡಮ್. ಸ್ಟೈಲ್ ಕೈಮಾ ವಡೆ ರುಚಿ ಹೇಗಿದೆ ಅಂತ ಹೇಳಿ. ಸ್ಟ್ರೀಟ್ ಸ್ಟೈಲ್ ಕೈಮಾ ವಡೆ ಹೆಂಗಿರುತ್ತೆ ಅಂದರೆ ತಿಂದರೆ ಕಳೆದ ಬಿಡಬೇಕು, ಹಂಗಿರಬೇಕು. ಅದೇ ಸ್ಟ್ರೀಟಲ್ಲಿ ಮಾಡುವಂಥ ಕೈಮಾ ವಡೆ. ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಉದುರಿಸಿರ್ತಾರೆ ಸ್ಟ್ರೀಟಲ್ಲಿ. ಹಿಂಗೆ ಈರುಳ್ಳಿ ಹಾಕ್ತಾರೆ, ಕೆಲವು ಕಡೆ ಹಸಿರು ಕಲರ್ ಖಾರ ಕೊಡ್ತಾರೆ, ಚಟ್ನಿ ಖಾರ, ಪುದೀನ ಚಟ್ನಿ ಕೊಡ್ತಾರೆ. ಇವೇನು ಬೇಕಾದ್ರೂ ಹಾಕೋಬೋದು. ಈರುಳ್ಳಿ ಹಾಕ್ರಿ ಸ್ವಲ್ಪ ನೋಡೋಣ. ಇದೆ ರೀ, ರೆಡಿ ಇದೆ ನಿಮಗೆ. ರೆಡಿ ಇದೆಯಾ? ಹಾ ಸಾಕು 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 ಸಾಕು. ಓ ಓ ಓ ಓ ರಬ್ಬರ್ ಥರ ಗಟ್ಟಿಯಾಗಿ ಆಗಿಲ್ಲ ಇದು. ತಿಂತಾರೆ ಗೊತ್ತಾಗುತ್ತೆ ನಿಮಗೆ. ನೋಡಿ, ನೀವು ಓಪನ್ ಮಾಡಿದ್ರೆ ಎಷ್ಟು ಮಜಾ ಕೊಡ್ತಾ ಇದೆ ಅಂದರೆ ಒಬ್ಬರು ಒಂದು 6-8 ಆರಾಮಾಗಿ ತಿನ್ಕೋಬೋದು. ಸಾಯಂಕಾಲದಲ್ಲೆಲ್ಲ ಕುತ್ಕೊಂಡ್ಬಿಟ್ರೆ ಒಂದು 10-12 ಹೋಗ್ಬಿಡುತ್ತೆ. ತುಂಬ ಮಜವಾಗಿದೆ. ಆ ಈರುಳ್ಳಿ ಹಾಕಿದ್ರಂತೂ ಮಜಾ ಬೇರೆ. ಒಳ್ಳೆ ಕಾಂಬಿನೇಷನ್.
ಚೆನ್ನಾಗಿದೆ. ಇವತ್ತೇ ಟ್ರೈ ಮಾಡ್ಬೋದು ನೀವು. ನಮ್ಮ ಡೆಕಾನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿಯ ಯೂಟ್ಯೂಬ್ನಲ್ಲಿ ಈ ಥರ ವೈವಿಧ್ಯಮಯ ಅಡುಗೆಗಳನ್ನ ಮಾಡಿ ತೋರಿಸ್ತಾ ಇರ್ತೀವಿ. ನೀವು ಕೂಡ ಅಡುಗೆನ ನೋಡಿಕೊಂಡು ಒಳ್ಳೊಳ್ಳೆ ಅಡುಗೆನ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.